ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ನಮ್ಮ ಚಾನಲ್ನಲ್ಲಿ ಎಜುಕೇಷನ್ ಬಗ್ಗೆ ಸೈನ್ಸು, ಮ್ಯಾಥ್ಸು, ಮೋಟಿವೇಶನಲ್ ಟಿಪ್ಸು, ಅದರ ಜೊತೆಗೆ ಇಂಗ್ಲೀಷ್ ಗ್ರಾಮರ್, ಕನ್ನಡ ವ್ಯಾಕರಣ, ಇತರೆ ವಿಷಯಗಳ ಬಗ್ಗೆ ಈಗಾಗಲೇ ವಿಡಿಯೋಗಳನ್ನು ನೀಡಿದ್ದೇವೆ. ಅದರ ಜೊತೆಗೆ ಆರೋಗ್ಯವೇ ಭಾಗ್ಯ ಎನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ನೀಡಲು ಈ ವಿಡಿಯೋನ ಮಾಡಿದ್ದೇವೆ. ಮೊದಲನೇದಾಗಿ ಈ ಎಲ್ಲ ವಿಡಿಯೋಗಳನ್ನು ನೋಡಲು ಇಚ್ಛಿಸಿದರೆ ಚಾನಲ್ನಲ್ಲಿ ಹೋಗಿ ನೋಡ್ಬೋದು. ಹಾಗಾದರೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ಣವಾಗಿ ನೋಡಿ. ಹೆಲ್ತ್ ಟಿಪ್ಸ್ 2. ಮೆದುಳಿನ ಶಕ್ತಿ ಹೆಚ್ಚಿಸಲು ನೆರವಾಗುತ್ತವೆ ಈ ದೈಹಿಕ ವ್ಯಾಯಾಮಗಳು. ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮವನ್ನು ನಮ್ಮ ದಿನಚರಿಯಲ್ಲಿ ಸೇರಿಸುವುದು ಮುಖ್ಯ. ವ್ಯಾಯಾಮಗಳು ಕೇವಲ ದೈಹಿಕ ಶಕ್ತಿ ಸಾಮರ್ಥ್ಯಕ್ಕಷ್ಟೇ ಪ್ರಯೋಜನಕಾರಿ ಅಲ್ಲ. ಕೆಲವು ವ್ಯಾಯಾಮಗಳು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು, ಶಾರ್ಪನ್ನು ಮಾಡಲು ವ್ಯಾಯಾಮಗಳು ಬಹಳ ಮುಖ್ಯವಾಗಿವೆ. ಹಾಗಾದರೆ ಆ ವ್ಯಾಯಾಮಗಳು ಯಾವುವು ಅನ್ನೋದನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಮೆದುಳನ್ನು ಶಾರ್ಪ್ಗೊಳಿಸಲು ಮೊದಲನೇ ವ್ಯಾಯಾಮ ಏನಪ್ಪ ಅಂತಂದರೆ ಓಟ. ರನ್ನಿಂಗ್ ಅಥವಾ ಓಟ ಕೂಡ ದೈಹಿಕ ಪ್ರಯೋಜನ ನೀಡುವಂಥ ಒಂದು ಚಟುವಟಿಕೆ. ಇದು ಮೆದುಳಿನ ಆರೋಗ್ಯವನ್ನು ಬಲಪಡಿಸಲು ನೆರವಾಗುತ್ತದೆ. ಓಟ ಅರಿವಿನ ಕಾರ್ಯವನ್ನು ಉತ್ತಮವಾಗಿಸುತ್ತದೆ ಎಂದು ಕೆಲವು ಅಧ್ಯಯನಗಳು ಕಂಡುಕೊಂಡಿವೆ. ಜೊತೆಗೆ ಇದು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ನಾವು ದಿನನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಓಟವನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಎರಡನೇದು ವಾಕಿಂಗ್. ವಾಕಿಂಗ್ ಕೂಡ ಸರಳ ಹಾಗೂ ಪರಿಣಾಮಕಾರಿ ವ್ಯಾಯಾಮಗಳಲ್ಲಿ ಒಂದು. ನಮಗೆ ಓಡೋಕ್ಕಾಗೋದಿಲ್ಲಪ್ಪ ಅಂತಂದರೆ ಜಸ್ಟ್ ವಾಕಿಂಗನ್ನು ಮಾಡಿ. ಈ ವಾಕಿಂಗ್ ಹೃದಯಕ್ಕೆ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಮೆದುಳಿನ ಉತ್ತಮ ಕಾರ್ಯಚಟುವಟಿಕೆಗೂ ಕೊಡುಗೆಯನ್ನು ನೀಡುತ್ತದೆ. ಹೀಗಾಗಿ ವಾಕಿಂಗ್ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ಇನ್ನು ಮೂರನೇದಾಗಿ ಏರೋಬಿಕ್ ವ್ಯಾಯಾಮ. ಓಟ, ವಾಕಿಂಗ್ ಜೊತೆಗೆ ಇತರ ಏರೋಬಿಕ್ ವ್ಯಾಯಾಮಗಳಾದ ಈಜು, ಸೈಕ್ಲಿಂಗ್ನಂತಹ ಚಟುವಟಿಕೆಗಳು ಕೂಡ ಮೆದುಳಿಗೆ ಅತ್ಯಂತ ಪ್ರಯೋಜನಕಾರಿ. ಇದು ಮೆದುಳಿಗೆ ರಕ್ತದ ಹರಿವು ಹೆಚ್ಚಾಗುತ್ತದೆ, ಅಲ್ಲದೆ ಹೆಚ್ಚಿನ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನು ಪೂರೈಸುತ್ತದೆ. ಇದು ಮೆದುಳಿಗೆ ಅರಿವಿನ ಕಾರ್ಯನಿರ್ವಹಣೆಗೆ ಕೂಡ ಉತ್ತಮ ಕೊಡುಗೆಯನ್ನು ನೀಡುತ್ತದೆ. ಆದ್ದರಿಂದ ವ್ಯಾಯಾಮ ಮತ್ತು ಈಜು ಮತ್ತು ಸೈಕ್ಲಿಂಗ್ ಕೂಡ ಮಾಡುವುದು ಉತ್ತಮ. ಇನ್ನು ನಾಲ್ಕನೇದಾಗಿ ಭಾರ ಎತ್ತುವುದು. ಭಾರವನ್ನು ಎತ್ತುವುದು ಕೂಡ ಉತ್ತಮ ವ್ಯಾಯಾಮವೂ ಆಗಿದೆ. ವೇಟ್ ಲಿಫ್ಟಿಂಗ್ ಸಾಮಾನ್ಯವಾಗಿ ಸ್ನಾಯುಗಳನ್ನು ನಿರ್ಮಿಸುವುದರೊಂದಿಗೆ ಸಂಬಂಧ ಹೊಂದಿದ್ದರೂ ಅದು ಸ್ನಾಯುಗಳನ್ನು ಬಲಪಡಿಸುವುದರ ಜೊತೆಗೆ ಮೆದುಳಿಗೆ ಕೂಡ ಉತ್ತಮ ಪ್ರಯೋಜನಕಾರಿ ಆಗಿದೆ. ಕೆಲ ಅಧ್ಯಯನಗಳ ಪ್ರಕಾರ ಸ್ಟ್ರೆಂತ್ ಟ್ರೈನಿಂಗ್ ವಯಸ್ಕರಲ್ಲಿ ಅರಿವಿನ ಕಾರ್ಯ ಸುಧಾರಿಸಲು ಸಹಾಯ ಮಾಡುತ್ತದೆ. ಇನ್ನು ಐದನೇದಾಗಿ ಯೋಗ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಕೂಡ ಯೋಗ ಅತ್ಯುತ್ತಮ ವ್ಯಾಯಾಮ. ನಿಯಮಿತವಾಗಿ ಯೋಗ ಮಾಡುವ ಅಭ್ಯಾಸ ಮೆದುಳಿನ ಕಾರ್ಯಚಟುವಟಿಕೆಯಲ್ಲಿ ಸುಧಾರಣೆ ತರಲು ನೆರವಾಗುತ್ತದೆ. ಏಕಾಗ್ರತೆ, ನೆನಪಿನ ಶಕ್ತಿ, ಕಲಿಕೆಗೆ ಇದು ಸಹಾಯ ಮಾಡುತ್ತದೆ. ಜೊತೆಗೆ ಇದು ಉತ್ತಮ ಆರೋಗ್ಯಕ್ಕೆ ತುಂಬ ಸಹಾಯಕ. ಇನ್ನು ಡ್ಯಾನ್ಸ್ ಮನಸ್ಸಿನ ಉಲ್ಲಾಸ ಹೆಚ್ಚಿಸುವ ಚಟುವಟಿಕೆಯಾಗಿದೆ. ಫಿಟ್ ಆಗಿರಲು ಇದು ಆನಂದದಾಯಕ ಮಾರ್ಗ. ಡ್ಯಾನ್ಸು ಮೆದುಳಿಗೆ ಸಾಕಷ್ಟು ಪ್ರಯೋಜನ ತರುತ್ತದೆ. ನೃತ್ಯಕ್ಕೆ ಅಗತ್ಯವಿರುವ ಸಂಕೀರ್ಣ ಮಾನಸಿಕ ಸಮನ್ವಯ, ಜ್ಞಾಪಕ ಶಕ್ತಿ, ಯೋಜನೆ, ಸಮನ್ವಯಗಳನ್ನು ನಿಯಂತ್ರಿಸುವ ಮೆದುಳಿನ ಪ್ರದೇಶವನ್ನು ಸಕ್ರಿಯಗೊಳಿಸುತ್ತದೆ. ಇದು ನಾವು ಹೇಳೋದಲ್ಲ, ಕೆಲವು ಅಧ್ಯಯನಗಳು ಇದನ್ನು ಪ್ರೂವ್ ಮಾಡಿವೆ. ಇನ್ನು ಸಮನ್ವಯ ಬಯಸುವ ವ್ಯಾಯಾಮಗಳು ಯಾವಪ್ಪ ಅಂತಂದರೆ ಸ್ಕಿಪ್ಪಿಂಗು,
ಮಾರ್ಷಲ್ ಆರ್ಟ್ಸ್ ಕೂಡ ಇವು ಉತ್ತಮ ಆಯ್ಕೆಗಳು. ಇವು ಸಮನ್ವಯ, ಸಮತೋಲನ ಹಾಗೂ ಚುರುಕುತನ ಅಗತ್ಯ ಇರುವ ಚಟುವಟಿಕೆಗಳಾಗಿವೆ. ಈ ಚಟುವಟಿಕೆಗಳು ಮೆದುಳಿನ ಉತ್ತಮ ಕಾರ್ಯನಿರ್ವಹಣೆಗೆ ಉತ್ತೇಜನ ನೀಡುತ್ತವೆ. ಜೊತೆಗೆ ನಿರಂತರ ಅಭ್ಯಾಸ. ವ್ಯಾಯಾಮದಿಂದ ಯಾವುದೇ ಪ್ರಯೋಜನ ಪಡೆಯಲು ನೀವು ಅದನ್ನು ನಿಯಮಿತವಾಗಿ ಅಭ್ಯಾಸ ಮಾಡಬೇಕು. ಅಂದರೆ ದಿನನಿತ್ಯ ಅದನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು. ವ್ಯಾಯಾಮದ ವಿಷಯದಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳುವುದು ಮುಖ್ಯ. ನಿತ್ಯ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮದ ಗುರಿಯನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ. ಇದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಬಹುದು. ಆದ್ದರಿಂದ ದಿನನಿತ್ಯ ತಪ್ಪದೆ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು ಮೆದುಳಿನ ಆರೋಗ್ಯಕ್ಕೆ ಮತ್ತು ದೈಹಿಕ ಆರೋಗ್ಯಕ್ಕೆ ಎರಡೂ ಕೂಡ ಬಹಳ ಮುಖ್ಯವಾಗಿದೆ. ಇಲ್ಲಿಯವರೆಗೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಅಗತ್ಯ ಇರುವ ವ್ಯಾಯಾಮಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾಗಿದೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿಯವರೆಗೆ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೆಲ್ತ್ ಟಿಪ್ಸ್ದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.